ಕೆಐಡಿಬಿಯಲ್ಲಿ ಕೆಲವರು ಸಿಎ ಸೈಟ್ಗಳನ್ನ ಪಡೆದಿರತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಮೆನ್ಷನ್ ಆಗಿದ್ದು ಮಾನ್ಯ ಖರ್ಗೆಜಿಯವರ ಕುಟುಂಬದ ಒಂದು ಟ್ರಸ್ಟ್ಗೆ 5 ಎಕರೆ ಜಮೀನನ್ನ ಕೊಟ್ಟಿದ್ದ ವಿಚಾರವನ್ನ ಇನ್ನು ಪ್ರಸ್ತಾಪ ಮಾಡಿತ್ತು. ಅದೇನು ನಾವು ಮಾತ್ರ ಹೇಳಿದ್ದಲ್ಲ, ಅದು ಈಗಾಗಲೇ ಜಾಲತಾಣಗಳಲ್ಲಿ ಸುಮಾರು ದಿವಸಗಳಿಂದ ಹರಿದಾಡ್ತಾ ಇದೆ. ಇಂಥದ್ರಲ್ಲಿ ಕಾನೂನು ಬಾಹಿರವಾಗಿ ಅಂತಂದ್ರೆ, ಒಂದು ಟ್ರಸ್ಟ್ ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ, ಆ ಟ್ರಸ್ಟ್ಗೆ ಇನ್ಫ್ಲೂಯೆನ್ಸ್ ಇರಬಾರ್ದು, ಅಥವಾ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಸರ್ಕಾರಿ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಇರಬಾರ್ದು ಅನ್ನೋದು ಇದೆ ಅದರಲ್ಲಿ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿ ಆಗಿದ್ದಾರೆ ಕ್ಯಾಬಿನೆಟ್ ಅಲ್ಲಿ, ಅದೇ ಸರ್ಕಾರದಿಂದ ಈ ಸವಲತ್ತನ್ನು ಅವರು ಪಡೆದಿದ್ದಾರೆ ಅನ್ನೋದೇ ವಿಚಾರ ಇದ್ದಿತ್ತು. ನಾನು ಕೆಲವು ವಿಚಾರಗಳನ್ನ ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಲ್ಯಾಪ್ಟಾಪ್ಸ್ ಒಂದೇ ಆಗಿಲ್ಲ, ಹಲವಾರು ಆಗಿದೆ. ಆಕ್ಚುಲಿ ಏನಿದೆ, ಯಾರು ಅನ್ಯತಾ ಭಾವಿಸಬಾರದು. ದಾಖಲಾತಿಗಳನ್ನ ನಾನು ವಿವರಣೆ ಕೊಡುವಾಗ ಸ್ವಲ್ಪ ಏನಾಗುತ್ತೆ, ಸಮಯ ಹೆಚ್ಚಾಗಬಹುದು. ನಿಮ್ಮ ಸಮಯನ ಹೆಚ್ಚು ತಗೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಸ್ವಲ್ಪ ಸಮಯ ತಗಲುತ್ತೆ ಅನ್ನೋದು ನನ್ನ ಉದ್ದೇಶ ಅಷ್ಟೇನೆ. ಯಾವಾಗ್ಲೂ ಕೂಡ ಆಕ್ಷನ್, ಈ ಸಿಎಸ್ಐಟಿಗಳನ್ನ ಆಕ್ಷನ್ ಹಾಕೋದು ಮೊದಲಿಂದ ಪದ್ಧತಿ ಇದೆ ಕೆಐಡಿಬಿನಲ್ಲಿ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನೀವು ಬಿಡಿಎದು ನೋಡಿರ್ಬೋದು, ಒಂದು ಸಿಎ ಸೈಟ್ ಯಾವ ಉದ್ದೇಶಕ್ಕಾಗಿ ಇಟ್ಟಿರ್ತೀವಿ ಅಂತೇಳಿ ಅವರು ಮೆನ್ಷನ್ ಮಾಡಿರ್ತಾರೆ ಪಕ್ಕದಲ್ಲಿ. ಎಲ್ಲೇ ಸಿಎ ಸೈಟ್ಗಳು ಅಂತಿದ್ರೆ, ಒಂದು ಪಾರ್ಕ್ಗೆ ಬಿಟ್ಟಿದ್ದೀವಿ, ಒಂದು ವಿದ್ಯಾಸಂಸ್ಥೆ ಮಾಡ್ಲಿಕ್ಕೆ ಇಟ್ಟಿದ್ದೇವೆ, ಇನ್ನೊಂದು ಸೈಟ್ ಅನ್ನ ನಾವು ಏನೋ ಪೆಟ್ರೋಲ್ ಬಂಕ್ ಇಟ್ಟಿದ್ದೇವೆ, ಒಂದು ಪೋಸ್ಟ್ ಆಫೀಸ್ ಇಟ್ಟಿದ್ದೇವೆ, ಹೀಗೆ ಎಲ್ಲಾನು ಮೆನ್ಷನ್ ಆಗಿರುತ್ತೆ. ಯಾರಿಗೆ ಯಾವುದು ಬೇಕೋ ಅದಕ್ಕೆ ಅರ್ಜಿಯನ್ನ ಸಲ್ಲಿಸ್ಕೊಳ್ತಾರೆ. ಇಲ್ಲೇನಾಗಿದೆ, ಯಾವ ಉದ್ದೇಶಕ್ಕೂ ಯಾವುದನ್ನು ಇಟ್ಟಿಲ್ಲ. ಮೊದಲನೇ ಮಿಸ್ಟೇಕ್ ಇದು. ಇದನ್ನೇನ್ ಮಾಡ್ತಾರೆ, ನೀವು ಲೆಟರ್ ಅಲ್ಲಿ ಬರೆದು ಕೊಡಿ, ನೀವು ಏನು ಉದ್ದೇಶಕ್ಕೆ ನಿಮಗೆ ಸೈಟ್ ಬೇಕಾಗಿದೆ ಆ ಉದ್ದೇಶಕ್ಕೆ ಬರೆದು ಕೊಡಿ ಅಂತ ಮೆನ್ಷನ್ ಮಾಡ್ತಾರೆ. ಅದರ ಪ್ರಕಾರ ಇದನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನಾನು ಆಗಿರ್ತಕ್ಕಂಥದ್ದು ಕೆಲವುಗಳನ್ನ ತಮಗೆ ವಿವರಣೆ ಕೊಡ್ತೇನೆ. ಇದು ಎರಡನೇ 5ನೇ ತಾರೀಕು ಫೆಬ್ರವರಿ 24 ತೀರ್ಮಾನ ಮಾಡ್ತಾರೆ. 5ನೇ ತಾರೀಕು ಮಾಡಿ 8ನೇ ತಾರೀಕಿಂದ ವೆಬ್ಸೈಟ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಬರುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು 23 ಲಾಸ್ಟ್ ಡೇಟ್ ಇದೆ, ಅಲ್ಲೇ ಅಷ್ಟರೊಳಗೆ ನಮಗೆ ನಿಮ್ಮ ಅರ್ಜಿಗಳನ್ನ ಕೊಡಿ ಅಂತ ಕೇಳ್ತಾರೆ. ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ? ಓನ್ಲಿ 14 ಡೇಸ್, 14 ದಿನ ಕೊಡ್ತಾರೆ. ಆಕ್ಚುಲಿ 1 ತಿಂಗಳ ಕಾಲ ಇದು ಇರಬೇಕು. ಯಾಕೆ 14 ದಿನ ಕೊಟ್ರಿ ಅಂದ್ರೆ, ಇದು ಯಾರಿಗೂ ಪರಿಚಯ, ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೊಟ್ರಿ. ಕೊಟ್ಟ ತಕ್ಷಣ ಇವ್ರೇನ್ ಮಾಡ್ತಾರೆ, 4ನೇ ತಾರೀಕು ಸಿಂಗಲ್ ವಿಂಡೋ ಏಜೆನ್ಸಿಯಲ್ಲಿ ಸ್ಕ್ರೂಟ್ನಿ ಮಾಡ್ತಾರೆ. ಸಿಂಗಲ್ ವಿಂಡೋ ಏಜೆನ್ಸಿಯಲ್ಲಿ ಸ್ಕ್ರೂಟಿನೈಸ್ ಮಾಡ್ತಾರೆ ಒಂದೇ ದಿನ.
ಇಷ್ಟು ಅರ್ಜಿಗಳನ್ನ ಒಂದೇ ದಿನ ಸ್ಕ್ರೂಟನೈಸ್ ಮಾಡ್ತಾರೆ. ಮಾಡಿಬಿಟ್ಟು 5/3 ಅಂದ್ರೆ ಮಾರ್ಚ್ 5ನೇ ತಾರೀಕೆ 5 ಗಂಟೆಗೆ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಆನರಬಲ್ ಮಿನಿಸ್ಟರ್ ಫಾರ್ ಲಾರ್ಜ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಟ್ ಕರ್ನಾಟಕ ಉದ್ಯೋಗ ಮಿತ್ರ ಬೆಂಗಳೂರು ಅಲ್ಲಿ ಸಭೆ ಸೇರ್ತಾರೆ. ಮಂತ್ರಿಗಳ ಸಮಕ್ಷಮದಲ್ಲಿ 5 ಗಂಟೆಗೆ ಸೇರ್ತಾರೆ. 4ನೇ ತಾರೀಕೆ ಸ್ಕ್ರೂಟನಿ ಮಾಡ್ತಾರೆ. 5ನೇ ತಾರೀಕು ಸಂಜೆ ತೀರ್ಮಾನನೇ ತಗೊಂಡ್ಬಿಡ್ತಾರೆ. 6ನೇ ತಾರೀಕಿಂದ ಅವ್ರಿಗೆಲ್ಲ ಲೆಟರ್ ಇಶ್ಯೂ ಮಾಡಿರ್ತಾರೆ. ಇಷ್ಟು ತರಾತುರಿಯಲ್ಲಿ ಯಾಕಾಯ್ತು? ಇದರ ಹಿಂದಿನ ಉದ್ದೇಶ ಏನು? ಇದು ಇರ್ತಕ್ಕಂಥದ್ದು ಸಬ್ ಕಮಿಟಿ ಇದನ್ನೆಲ್ಲ ಪ್ರಪೋಸಲ್ ನ ಸ್ಕ್ರೂಟನೈಸ್ ಮಾಡಿ ಅದು ಫಸ್ಟ್ ಮೀಟಿಂಗು. ಅದಾದ್ಮೇಲೆ 2-3 ದಿವಸಗಳು ನಡೀತದೆ. ಅದಾದ್ಮೇಲೆ 1 ವಾರ ಆಗತ್ತೆ, ತಿಂಗಳಾಗತ್ತೆ, ಅದಾದ್ಮೇಲೆ ಹೋಗುತ್ತೆ. ಆದ್ರೆ ವೇರಿಯಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನೆಲ್ಲ ಮಾಡಿದ್ರು ಅದು 4/3/24 ಸ್ಕ್ರೂಟನೈಸ್ ಆಗತ್ತೆ. 5/3/24 ತೀರ್ಮಾನನೇ ಆಗೋಗುತ್ತೆ ಒಂದೇ ದಿನದಲ್ಲಿ ಸೈಟ್ಗಳು. 6ನೇ ತಾರೀಕಿಂದ ಅವ್ರಿಗೆ ಪತ್ರ ಕೊಟ್ಟು ಬಿಡ್ತಾರೆ. ಅಧಿಕಾರ ಹೊರಟೋಯ್ತು. ಇಲ್ಲಿ ನನಗೆ ಇದಿರ್ತಕ್ಕಂಥದ್ದು ಟೆಕ್ನಿಕಲ್ ನೋಡಿ. ಇಲ್ಲಿ ಯಾವ್ಯಾವುದಕ್ಕೆ ಕೊಡ್ಬೇಕಂತಿದೆ. R&D ಸೆಂಟರ್ಸ್, ಇನ್ನೋವೇಷನ್ ಸೆಂಟರ್ಸ್, ಎಕ್ಸಲೆನ್ಸ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್, ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್, ಗವರ್ಮೆಂಟ್ PSU ಆಫೀಸಸ್, ಬ್ಯಾಂಕ್ಸ್, ಹಾಸ್ಪಿಟಲ್, ಡಿಸ್ಪೆನ್ಸರೀಸ್, ಹೋಟೆಲ್ಸ್, ICD, ಏರ್ ಕಾರ್ಗೋ ಕಾಂಪ್ಲೆಕ್ಸ್, ವೇ ಬ್ರಿಡ್ಜ್, ಪೆಟ್ರೋಲ್ ಅಂಡ್ ಗ್ಯಾಸ್ ಸ್ಟೇಷನ್ಸ್, ಕ್ಯಾಂಟೀನ್ಸ್, ಹೌಸಿಂಗ್ ಟೆನಮೆಂಟ್ಸ್, ಅಪಾರ್ಟ್ಮೆಂಟ್ಸ್, ಡಾರ್ಮೆಟ್ರಿ ಫಾರ್ ದಿ ಎಂಪ್ಲಾಯೀಸ್ ಅಂಡ್ ಇಂಡಸ್ಟ್ರೀಸ್. ಈ ರೀತಿ ಅಮ್ಯಾನಿಟೀಸ್ ಸೈಟ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. ಇದನ್ನ CA ಸೈಟ್ಸ್ ಅಂತ ಇವಾಗ ಡಿಕ್ಲೇರ್ ಮಾಡ್ಕೊಂಡಿರೋದು.